ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮಂಜುನಾಥ್ ಜಾಲಿಮಾರ್. ನಾ ಏನು 24ನೇ ತಾರೀಕು ಕರ್ನೂಲಲ್ಲಿ ಒಂದು ಇನ್ಸಿಡೆಂಟ್ ಆಯ್ತಲ್ವಾ, 20 ಜನರ ಮಾರಣ ಹೋಮ. ನೀವು ನಂಬ್ತೀರಾ, ಒಬ್ಬ ವ್ಯಕ್ತಿಯಿಂದ ಇಷ್ಟೆಲ್ಲ ಆಗಿದೆ. ಇದಾದ ನಂತರ ಪೊಲೀಸರು ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆ ಬೈಕ್ನವ್ರ ತಪ್ಪ ಅಥವಾ ಬಸ್ನವ್ರ ತಪ್ಪ ಅಂತ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇಲ್ಲಿ ಎರಡೂ ಕಡೆಯಿಂದನೂ ತಪ್ಪಾಗಿದೆ. ಏನು ವೇಮೂರಿ ಕಾವೇರಿ ಟ್ರಾವೆಲ್ಸ್ ಇದೆಯಲ್ಲ, ಈ ಓನರ್ ಕಡೆಯಿಂದನೂ ತಪ್ಪಾಗಿದೆ, ಬಸ್ ಡ್ರೈವರ್ ಕಡೆಯಿಂದನೂ ತಪ್ಪಾಗಿದೆ, ಆ ಬೈಕ್ ಏನು ಓಡಿಸ್ತಾ ಇದ್ನಲ್ಲ ಅವನ ಕಡೆಯಿಂದನೂ ತಪ್ಪಾಗಿದೆ. ಇವತ್ತೆಲ್ಲ ಫುಲ್ ಡೀಟೇಲ್ಸ್ ಆಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕೊನೆಯ ತನಕ ವಿಡಿಯೋ ನೋಡಿ, ಎಲ್ಲ ಅರ್ಥ ಆಗುತ್ತೆ. ಕರೆಕ್ಟ್ ಸಮಯ 10:30ಗೆ ವೇಮೂರಿ ಕಾವೇರಿ ಟ್ರಾವೆಲ್ಸ್ ಅವರು ಹೈದರಾಬಾದಿಂದ ಬೆಂಗಳೂರಿಗೆ ಹೊರಡುತ್ತೆ ಬಸ್ಸು. 42 ಜನರನ್ನ ಪ್ರಯಾಣಿಕರನ್ನ ಸಿಬ್ಬಂದಿಯನ್ನ ತಗೊಂಡು ಹೊರಟಾಗ ಇವರು ಮಧ್ಯದಲ್ಲಿ ಊಟಕ್ಕೆ ನಿಲ್ಲಿಸಿರ್ತಾರೆ. ಅದೊಂದು ಹೋಟೆಲಲ್ಲಿ 1 ಅವರ್ ಊಟನ ಕೂಡ ಮಾಡಿರ್ತಾರೆ. ಎಲ್ಲರೂ ಪ್ಯಾಸೆಂಜರ್ಸು ಎಲ್ಲರೂ ಊಟ ಮಾಡಿರ್ತಾರೆ. ಒಂದು 11-12 o'clock ಲೆವೆಲ್ಗೆ ಊಟ ಮಾಡಿರ್ತಾರೆ. ಇದಾದ ನಂತರ ಇದು 7-8 ಗಂಟೆಗಳ ಕಾಲ ಜರ್ನಿ ಹೈದರಾಬಾದಿಂದ ಬೆಂಗಳೂರಿಗೆ. ಇದಾದ ನಂತರ ಇವರು ಸರಿಯಾಗಿ 3 ಗಂಟೆ ಸುಮಾರಿಗೆ ಕರ್ನೂಲ್ನ ಹೈವೇ ಮೇಲೆ ಇರ್ತಾರೆ. ಕರ್ನೂಲ್ನ ಹೈವೇನ ಟೇಕ್ನೂರು ಅನ್ನೋ ಜಾಗದಲ್ಲಿ ಗಾಡಿ ರನ್ ಆಗುತ್ತದೆ. ಎಲ್ಲರೂ ಗಾಢ ನಿದ್ರೆಯಲ್ಲಿ ಇರ್ತಾರೆ, ಪ್ಯಾಸೆಂಜರ್ ಎಲ್ಲ ಗಾಢ ನಿದ್ರೆಯಲ್ಲಿ ಇರ್ತಾರೆ. ಇದು ಡಬಲ್ ಡೆಕ್ಕರ್ ಥರ ಬಸ್ಸು, ಅಂದರೆ ಮೇಲ್ಗಡೆ ಮಲ್ಕೊಳ್ಳೋದು, ಕೆಳಗಡೆ ಸಿಟ್ಟಿಂಗ್ ಪ್ಲೇಸು ಇರುತ್ತೆ. ಇಲ್ಲಿ ಏನಾಗಿದೆ ಅಂದರೆ, ಈ ಬಸ್ಸು ನಾರ್ಮಲ್ ಬಸ್ ಆ್ಯಕ್ಚುಲಿ, ಇದನ್ನು ಕನ್ವರ್ಟ್ ಮಾಡಿದ್ದಾರೆ. ವೇಮೂರಿ ಕಾವೇರಿ ಟ್ರಾವೆಲ್ಸ್ಗೆ ಸಂಬಂಧಪಟ್ಟ ಬಸ್ಗಳು 100 ಬಸ್ಗಳಿಗಿನ ಜಾಸ್ತಿ ಇದೆ. ಇವರು ಎಲ್ಲ ಸ್ಟೇಟಲ್ಲೂ ರನ್ ಮಾಡ್ತಿದ್ದಾರೆ. ಹಂಗೆ ಚೆನ್ನೈ, ತಮಿಳ್ನಾಡು, ಕೊಚ್ಚಿ, ಹೈದರಾಬಾದು ಈ ಥರ ಎಲ್ಲ ಗಾಡಿನ ಟ್ರಾವೆಲ್ನ ರನ್ ಮಾಡ್ತಾ ಇದ್ದಾರೆ. ಇದನ್ನ ಗಾಡಿನ ಮಾಡಿಫಿಕೇಶನ್ ಮಾಡಿದ್ದಾರೆ. ನಾರ್ಮಲ್ ಬಸ್ ತಗೊಂಡು ಲಕ್ಸರಿ ಬಸ್ ಥರ ಮಾಡಿಫಿಕೇಶನ್ ಮಾಡಿದ್ದಾರೆ. ಇದು RTO ಪರ್ಮಿಷನ್ ತಗೊಂಡಿದೆಯೋ ಇದೆಲ್ಲ ಮುಂದೆ ಗೊತ್ತಾಗುತ್ತೆ ಏನೇನು ಮಾಡಿದ್ದಾರೆ ಅಂತ. ಇದಕ್ಕೆ ಕೆಲವು ಪ್ರಿಕಾಕ್ಷನ್ ಇರ್ತದೆ. ಪ್ಯಾಸೆಂಜರಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಜರ್ನಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ಇದೆಲ್ಲ ಇರ್ತದೆ, ಕೆಲವು ರೂಲ್ಸು ರೆಗ್ಯುಲೇಷನ್ ಅಂತ ಇರ್ತದೆ RTO ಸಂಬಂಧ. ಇದಕ್ಕೆಲ್ಲದಕ್ಕಿಂತ ಮುಖ್ಯ ಕಾರಣ ಏನಂದರೆ, ಏನು ಡ್ರೈವರ್ ಲಕ್ಷ್ಮಣಯ್ಯ ಇದಾನಲ್ಲ, ಇವನು ಅದು ಹೆಂಗೆ ಟ್ರಾವೆಲ್ಸ್ ಅವರು ಇವನ್ನ ಡ್ರೈವರ್ನಾಗಿ ಮಾಡ್ಕೊಂಡ್ರೋ ಗೊತ್ತಿಲ್ಲ. RTO ಕಡೆಯಿಂದ ಬಸ್ಗೆ ಅಂತಲೇ ಸಪ್ರೇಟ್ ಬ್ಯಾಡ್ಜ್ ಇರ್ತದೆ. ಈ ಲಕ್ಷ್ಮಣಯ್ಯನ ಹತ್ರ ಇರೋದಿಲ್ಲ. ಇವನು ಒಂದು 2 ವರ್ಷದ ಹಿಂದೆನೋ ಲಾರಿ ಡ್ರೈವರ್ ಆಗಿರ್ತಾನೆ. ಇವನು ಒಂದು ಆಕ್ಸಿಡೆಂಟ್ ಕೂಡ ಮಾಡಿರ್ತಾನೆ ಲಾರಿಯಲ್ಲಿ. ಪಕ್ಕದ ಕ್ಲೀನರ್ ಡೆತ್ ಆಗಿರ್ತಾರೆ ಅದರಲ್ಲಿ. ಅದು ಕೂಡ ಕೇಸ್ ಇರ್ತದೆ ಇವನ ಮೇಲೆ. ಲೈಸೆನ್ಸ್ ಇರಲ್ಲ, ಬಸ್ ಓಡಿಸೋ ಅಂತ ಲೈಸೆನ್ಸ್ ಇರಲ್ಲ, ನಾರ್ಮಲ್ ಲೈಸೆನ್ಸ್ ಇರ್ತದೆ ಇವನ ಹತ್ರ. ಬಸ್ಗೆ ಅಂತಲೇ ಸಪ್ರೇಟ್ ಲೈಸೆನ್ಸ್ ಬರುತ್ತೆ, ಅಲ್ಲೆಲ್ಲ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ, ಅದಕ್ಕೆ ಪಾಸ್ ಆಗಬೇಕು ಅವರು. ಈ ಟ್ರಾವೆಲ್ಸ್ ಅವರು ಯಾವ ಥರ ತಗೊಂಡ್ರೋ ಗೊತ್ತಿಲ್ಲ, ಇವನನ್ನ ಕೆಲಸಕ್ಕೆ ತಗೊಂಡಿದ್ದಾರೆ. ಇವನು ಡೈಲಿ ಓಡಿಸ್ತಾ ಇದ್ದಾನೆ ಹಂಗೆ ಗಾಡಿನ. ಇದೆಲ್ಲ ಇನ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ 30 ನಿಮಿಷದ ಒಂದು ಸ್ಟೋರಿ ಹೇಳ್ತೀನಿ ನೋಡಿ. ಅದು ಆ ಇನ್ಸಿಡೆಂಟ್ಗಿನ್ನ ಮುಂಚೆ ಏನಾಯಿತು ಅಂತ. ಇವರೇನು ಶಿವಶಂಕರ ಹಿಂದ್ಗಡೆ ಕುತ್ಕೊಂಡಿರ್ತಾನಲ್ಲ, ಇವನು 2 ದಿನ ಆದಮೇಲೆ ಪೊಲೀಸರಿಗೆ ಸರೆಂಡರ್ ಆಗ್ತಾನೆ. ಅಂದರೆ ಪೊಲೀಸರೇ ಹುಡ್ಕೊಂಡು ಹೋಗ್ತಾರೆ ಈ ಕ್ಯಾಮ್ರಾ ಎಲ್ಲ ನೋಡಿದ್ಮೇಲೆ. ಆ ಆಕ್ಸಿಡೆಂಟ್ಗಿನ್ನ ಮುಂಚೆ 30 ನಿಮಿಷ ಏನಾಯಿತು ಅಂತ ಪೊಲೀಸರಿಗೆ ಫುಲ್ಲು ಡೀಟೇಲ್ಸ್ ಹೇಳಿದ್ದಾನೆ. ಆ CCTV ನೋಡ್ಕೊಂಬನ್ನಿ, ಗೊತ್ತಾಗ್ತದೆ. ಶಿವಶಂಕರ್ ಅನ್ನೋ ವ್ಯಕ್ತಿ ಆ ಏರಿಯಾಕ್ಕೆ ಸಂಬಂಧಪಟ್ಟಿದನು. ಹಾಗೆ ಇನ್ನೊಬ್ಬ ಎರ್ರಿ ಸ್ವಾಮಿ ಅಂತ ಅವನ ನೇಮು, ಪೆಟ್ ನೇಮ್ ನಾನಿ ಅಂತ ಕರೀತಾರೆ. ಇವ್ರು ಏನು ಮಾಡ್ತಾರೆ, ಸರಿಯಾಗಿ ಸಮಯ 2:20 ಹಂಗೆ ಒಂದು ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲನ್ನು ಗಾಡಿಗೆ ಹಾಕ್ತಾರೆ. 350 ರೂಪಾಯಿಗೆ ಪೆಟ್ರೋಲ್ ಹಾಕಿಸ್ತಾರೆ. ಒಂದು 3 ಲೀಟ್ರ್ ಸಮಥಿಂಗ್ ಅವರಿಗೆ ಪೆಟ್ರೋಲ್ ಹಾಕ್ಕೊಂಡು ಬರ್ತಾರೆ. ಆ ಪೆಟ್ರೋಲ್ ಬಂಕ್ನ CCTVನ ಬಿಡುಗಡೆ ಮಾಡಿದ್ದಾರೆ ಪೊಲೀಸರು. ಆ CCTVನಲ್ಲಿ ಇವರು ಫುಲ್ಲು ಡ್ರಿಂಕ್ ಮಾಡಿದ್ದಾರೆ. ಇಬ್ಬರು ಡ್ರಿಂಕ್ ಮಾಡಿದ್ದಾರೆ. ಒಂದು ಪಲ್ಸರ್ ಗಾಡಿ ಬರುತ್ತೆ, CCTVಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಪಲ್ಸರ್ ಗಾಡಿ ಬರುತ್ತೆ, ಪೆಟ್ರೋಲ್ 350 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂತಾರೆ. ಹಾಕ್ಸ್ಕೊಂಡ್ರೆ ಇವರಿಗೆ ಗಾಡಿನ ಎತ್ತಿ ಓಡ್ಸೋಕ್ಕೆ ಆಗ್ತಾ ಇಲ್ಲ. ಅವ್ನು ನಡ್ಕೊಂಡು ಹೋಗ್ತಾನೋ, ಅಲ್ಲಿ ಯಾರು ಇಲ್ಲ, ಪೆಟ್ರೋಲ್ ಬಂಕಿಗೆ ಬರ್ತಿಲ್ಲಂಗೆ ಅಲ್ಲಿ ಯಾರು ಇರೋದಿಲ್ಲ ಪೆಟ್ರೋಲ್ ಹಾಕೋರು. ಇನ್ನೊಂದು ಕಡೆ ಇರ್ತಾರೆ, ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾನೆ. ಅವ್ನಿಗೆ ಕೈಲಿ ನಡ್ಕೊಂಡು ಹೋಗೋಕ್ಕೂ ಆಗ್ತಾ ಇಲ್ಲ. ಅದು ಹೆಂಗೆ ಗಾಡಿ ಓಡಿಸ್ತದನೋ ಗೊತ್ತಿಲ್ಲ. ಆದರೆ ಈ ಗಾಡಿಗೆ ಹೆಡ್ಲೈಟ್ ಸಮೇತ ಇಲ್ಲ.
ಡೂಮ್ ಸಮೇತ ಇಲ್ಲ, ನೀವು CCTV ಅಲ್ಲಿ ನೋಡ್ತಾ ಇರ್ಬೋದು. ಹೈವೇಗೆ ಓಡ್ತಾನೆ ಇಬ್ರು. ಈ ಆಕ್ಸಿಡೆಂಟ್ ಆಗಕ್ಕಿಂತ ಮುಂಚೆನೆ ಇವರು ಡಿವೈಡರ್ಗೆ ಹೊಡೆದು ಬಿಟ್ಟು ಬೈಕ್ನವರು ಬಿದ್ದಿರ್ತಾರೆ. ಆ ಗಾಡಿ ಏನಿದೆಯಲ್ಲ ಪಲ್ಸರ್ ಬೈಕು, ಶಿವಶಂಕರ ಅನ್ನೋ ವ್ಯಕ್ತಿ ಮೇಲೆ ಬಿದ್ದಿರ್ತದೆ. ಎದ್ದಳಕ್ಕೆ ಆಗ್ದಂಗೆ, ಇವ್ರು ಆಲ್ರೆಡಿ ಫುಲ್ ಡ್ರಿಂಕ್ ಮಾಡಿದ್ದಾರೆ, ಎದ್ದಳಕ್ಕೆ ಆಗದಂತೆ ಗಾಡಿ ಬಂದು ಮೇಲೆ ಬಿದ್ದಿದೆ. ಇನ್ನೊಬ್ಬ ಹಿಂದ್ಗಡೆ ಕುಂತಿರ್ತಾನಲ್ಲ ಯರಿಸ್ವಾಮಿ ಅಲಿಯಾಸ್ ನಾನಿ, ಅವನೇನ್ ಮಾಡ್ಬಿಡ್ತಾನೆ, ಏಟ್ ಆಗಿರ್ತದೆ, ಅವನು ಹೈವೇ ರೋಡಿಂದ ತೆವಲ್ಕೊಂಡು ಕೆಳಗಡೆ ಹೋಯ್ತಾನೆ. ಇದೇನಿದು ಬಿಫೋರ್ 10 ನಿಮಿಷಕ್ಕೆ ಗಾಡಿ ಇನ್ನೇನು ಬರಬೇಕು ಹೈವೇಯಲ್ಲಿ. ಅವರು ಆಲ್ಮೋಸ್ಟ್ ಆ ಟೈಮಲ್ಲಿ ಒಳ್ಳೆ ನಿದ್ರೆ ಟೈಮ್, ಅದು 3 ರಿಂದ 7 ಗಂಟೆ ತನಕ ಒಳ್ಳೆ ನಿದ್ರೆ ಟೈಮು. ಯಾವುದೇ ಆಯಿತು, ಈ ಡ್ರೈವರ್ಗಳಿಗೆ ಏನಂದರೆ ನಿದ್ರೆ ಇಂಪಾರ್ಟೆಂಟ್ ಆಗುತ್ತೆ. ನೈಟ್ ಜರ್ನಿ ಮಾಡೋರಿಗೆ ನಿದ್ದೆ ಚೆನ್ನಾಗಿ ಮಾಡಿದರೆ ಚೆನ್ನಾಗಿರ್ತದೆ, ಅವ್ರ ಜೀವನ ಸಲೀಸಾಗಿ ರನ್ ಆಗ್ತಾ ಇರ್ತದೆ ಗಾಡಿ. ನಿದ್ರೆ ಇಲ್ದಿದ್ದು ಒಂದಿರ್ಬೋದು. ಗಾಡಿ ಆ ಟೈಮಲ್ಲಿ ನಾರ್ಮಲ್ ಲಾಂಗ್ ಜರ್ನಿ ಅಂದರೆ 120 ಸ್ಪೀಡ್ ಇದ್ದೇ ಇರ್ತಾರೆ ನಾರ್ಮಲಾಗಿ, ಅದು ಮ್ಯಾಕ್ಸಿಮಮ್ ಸ್ಪೀಡ್ ಇರುತ್ತೆ, 80ನಲ್ಲೇ ಹೋಗಬೇಕು ಅಂತ ಯಾರು ಕೇಳ್ತಾರೆ ಇವಾಗ ರೂಲ್ಸ್ ರೆಗ್ಯುಲೇಷನ್ ಈ ಥರ ಮಾಡ್ಕೊಂಡಿದ್ದಾರೆ. ಇದೇನಾಗಿದೆ, ಡ್ರೈವರು ಲಕ್ಷ್ಮಣಯ್ಯ ಆ ಗಾಡಿ ಲೆಫ್ಟ್ಸಲ್ಲಿ ಬಿದ್ದಿರೋದು ನೋಡಿಲ್ಲ, ಗಾಡಿ ಹತ್ತಿಸ್ಬಿಟ್ಟಿದ್ದಾನೆ ಅದ್ರ ಮೇಲೆ. ಗಾಡಿ ಹತ್ತಿಸಿದ ಮೇಲೆ ಒಂದು 100 ಮೀಟ್ರ್ ಹೋಗಿದೆ, ಸೌಂಡ್ ಬಂದಿದೆ, ಗೊತ್ತಾಗಿಲ್ಲ ಸ್ಪೀಡಲ್ಲಿ, ದೊಡ್ಡ ಗಾಡಿ ಅದು. ಒಂದು 100 ಮೀಟ್ರ್ ಹೋಗಿದೆ ಕೆಳಗಡೆ, ಅದು ರೋಡ್ಗೂ ಬೈಕ್ಗೂ ಮತ್ತೆ ಬಸ್ಸಿಗೂ ಎಳ್ಕೊಂಡು ಹೋಗಿದೆಯಲ್ಲ, ಒಂದು ಸ್ಪಾರ್ಕ್ ಕ್ರಿಯೇಟ್ ಆಗಿದೆ. ಅಲ್ಲಿ ಸ್ಪಾರ್ಕ್ ಕ್ರಿಯೇಟ್ ಆಗಿ ಬೆಂಕಿ ಹತ್ಕೊಂಡಿದೆ ಗಾಡಿಗೆ. ಯಾವುದು ಪಲ್ಸರ್ ಬೈಕಿಗೆ ಬೆಂಕಿ ಹತ್ಕೊಂಡಿದೆ. ಬೆಂಕಿ ಹತ್ಕೊಂಡು ಪೆಟ್ರೋಲ್ ಟ್ಯಾಂಕ್ ಇದೆಯಲ್ಲ ಬೈಕ್ದು, ಅದು ಬರ್ಸ್ಟ್ ಆಗಿದೆ. ಹಂಗೆ ಸರ್ಕಂತ ಹೋಗಿ ಅದು ಇಂಜಿನ್ ಹತ್ರ ಹೋಗಿದೆ ಬೈಕು, ಅಲ್ಲಿ ಬ್ಲಾಸ್ಟ್ ಆಗಿದೆ. ಅದು ಬ್ಲಾಸ್ಟ್ ಆಗಿ ಇದೇನು ಬೈಕ್ದು ಪೆಟ್ರೋಲ್ ಟ್ಯಾಂಕ್ ಬ್ಲಾಸ್ಟ್ ಆಗ್ತಿಲ್ಲಂಗೆ ಅದು ಪಕ್ಕದಲ್ಲೇ ಇದ್ದಂಥ ಬಸ್ನ ಡೀಸೆಲ್ ಟ್ಯಾಂಕ್ ಕೂಡ ಬ್ಲಾಸ್ಟ್ ಆಗಿದೆ. ಡೀಸೆಲ್ ಟ್ಯಾಂಕ್ ಬ್ಲಾಸ್ಟ್ ಆದ ನಂತರ ಒಂದೇ ಸರಿಗೇನೆ ಏನಾಗಿದೆ, ಗಾಡಿಯಲ್ಲಿ ಫೈರ್ ಹತ್ತಿದೆ. ಇವರು ಡ್ರೈವರು ಮತ್ತು ಇನ್ನೊಬ್ಬ ಡ್ರೈವರ್ ಇರ್ತಾರಲ್ಲ, ಸಡನ್ ಆಗಿ ಇಳಿದ್ಬಿಟ್ಟು ಏನೋ ಸೌಂಡ್ ಆಗಿದೆ ಅಂತ ಒಂದು 400 ಮೀಟರ್ ಗಾಡಿನ ಎಳ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಅಲ್ಲಿಗೂ ಗೊತ್ತಾಗಿಲ್ಲ, ಕೆಳಗಡೆ ಇಳಿದ್ಬಿಟ್ಟು ನೋಡ್ತಾ ಇದ್ದಾರೆ ಏನಾಗಿದೆ ಅಂತ. ಅವರು ಬಾಕ್ಲಾದ್ರೂ ತೆಗೆದು ಹೋಗಿದ್ದಾರೆ, ಪ್ಯಾಸೆಂಜರ್ ಆದ್ರೆ ಇಳ್ಕೊಂಡಿರೋರು. ಇಲ್ಲಿ ಅದನ್ನು ಆಗಲಿ ಇಳ್ಕೊಂಡು ನೋಡೋದ್ರಲ್ಲಿ ಇದೆಲ್ಲ 5 ನಿಮಿಷದ ಒಳಗಡೆ ಆಗಿದೆಯಲ್ಲ ಫೈರ್. ಫುಲ್ಲು ಗಾಡಿ ಆಗಿರೋದು ಬರೀ 5 ನಿಮಿಷದ ಒಳಗಡೆ ಆಗಿದೆಯಲ್ಲ. ಇದು ಫೈರ್ ಏನು ಜಾಸ್ತಿ ಆಯ್ತಲ್ಲ, ಓಡೋಗ್ಬಿಟ್ಟಿದ್ದಾರೆ. ಇದು ಬಸ್ ಬಂದ್ಬಿಟ್ಟು ಡಬಲ್ ಡೆಕ್ಕರ್ ಥರ, ಅಂದರೆ ಮೇಲ್ಗಡೆ ಮಲ್ಕೊಳ್ಳೋದು ಕೆಳಗಡೆ ಕುತ್ಕೊಳ್ಳೋದಲ್ವಾ. ಈ ಮೇಲ್ಗಡೆ ಏನು ಮಲಗಿರ್ತಾರಲ್ಲ, ಆ ಮಲಗಿದ್ದವರು ಗ್ಲಾಸ್ನ ಬ್ರೇಕ್ ಮಾಡಿಬಿಟ್ಟು ಕೆಳಗಡೆ ಇಳ್ದಿದ್ದಾರೆ. ಒಂದು 25-26 ಜನ ಕೆಳಗಡೆ ಇಳ್ದಿದ್ದಾರೆ ಮೇಲ್ ಮಲ್ಕೊಂಡವರು. ಈ ಕೆಳಗಡೆ ಇದ್ದವ್ರದ್ದು ಪರಿಸ್ಥಿತಿ ವಿಚಿತ್ರ ಆಗಿದೆ. ಏನಾಗಿದೆ, ಎಕ್ಸಿಟ್ ಡೋರ್ನ ಓಪನ್ ಮಾಡೋಕ್ಕೆ ಆಗದಂತೆ ಅಲ್ಲಿ 2 ಸೀಟ್ ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದಾರೆ. ಯಾಕಂದರೆ ಇದು ಮಾಡಿಫಿಕೇಶನ್ ಮಾಡಿರೋಂಥ ಗಾಡಿ. ಅದೇ ಹೇಳಿದ್ನಲ್ಲ ಮೊದಲೇ, ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ. ಆ ಎಕ್ಸಿಟ್ ಗೇಟ್ ಹತ್ರ ಒಂದು 4-5 ಜನ ನಿಂತ್ಕೊಳ್ಳೋಂಥ ಜಾಗ ಇರಬೇಕು, ಅಲ್ಲಿ ಇವ್ರು ಸೀಟ್ ಹಾಕಿದ್ದಾರೆ. ಇನ್ನೊಂದು 2 ಸೀಟ್ ಎಕ್ಸ್ಟ್ರಾ ಬಂದರೆ ಅಮೌಂಟ್ ಎಕ್ಸ್ಟ್ರಾ ಬರುತ್ತೆ ಅಂತ ಬಿಸ್ನೆಸ್ ಪ್ಲಾನಿಂಗು. ಇದಾದ್ಮೇಲೆ ಏನಾಗಿದೆ, ಡ್ರೈವರ್ಸು ಓಡೋದ್ರು. ಇಲ್ಲಿ ಏನು 19 ಜನ ಅಲ್ಲೇ ಸ್ಪಾಟ್ ಅಲ್ಲೇ ಫೈರ್ ಆಗಿ ಉರಿದಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ತಪ್ಪಾಗಿದೆ ಬಸ್ ಕಡೆಯಿಂದ, ಏನಂದ್ರೆ ಒಂದು 50 ಲಕ್ಷ ಐಟಮ್ ಅಂತ ಮೊಬೈಲ್ಗಳನ್ನು ಕೂಡ ಸಾಗಿಸ್ತಾ ಇದ್ದಾರೆ ಹೈದರಾಬಾದಿಂದ ಬೆಂಗಳೂರಿಗೆ. ಫೈರ್ ಆದ 5 ನಿಮಿಷಕ್ಕೆ ಅದು ಬ್ಯಾಟ್ರಿಗಳು ಇರ್ತದಲ್ಲ, ಭಾರಿ 5000 HP 6000 HP ಬ್ಯಾಟ್ರಿ ಇರ್ತದೆ. ಇದು ಐಫೋನ್ ಅಂತ ಹೇಳಲಾಗ್ತಿದೆ. ಇದು ಏನಾಗಿದೆ, ಫೈರ್ ಆಗ್ಲಂಗೆ ಬ್ಲಾಸ್ಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಪಟ್ 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 ಅಂತ ಬ್ಲಾಸ್ಟ್ ಆಗಕ್ಕೆ ಶುರುವಾಗಿದೆ. ಅದು ಭಾಳ ಒಂದು 100 ಫೋನ್ ಒಂದೇ ಸರಿ ಬ್ಲಾಸ್ಟ್ ಆದರೆ ಹೆಂಗಿರುತ್ತೋ ಆ ಎಫೆಕ್ಟ್ ಅಲ್ಲಿ ಇದಾಗಿದೆ. ಆಮೇಲೆ ಒಳಗಡೆ ಹಾಕಿರ್ತಾರಲ್ಲ ಏನು ಸೀಟಿಂಗ್ದು, ನೈಟ್ ಟೈಮ್ ಗಾಡಿ ರನ್ ಮಾಡೋಕ್ಕೆ ಕುಷನ್ನು, ಬೆಡ್ಶೀಟು, ಇದೆಲ್ಲ ಏನಂದ್ರೆ ಬೆಂಕಿ ತಗಿಲ್ ತಕ್ಷಣ ಹತ್ತಿ ಉರಿಯುವಂಥ ಒಂದು ವಸ್ತುಗಳು ಅಲ್ಲಿದ್ದಾವೆ ಬಸ್ಸಲ್ಲಿ. ಸೀಟು ಹಂಗೆ ಇರ್ತದೆ, ಫ್ಯಾಬ್ರಿಕ್ ಇರ್ತದೆ. 3 ಗಂಟೆ ಸಮಯದಲ್ಲಿ ಫೈರ್ ಆಗಿ ಕೆಲವರು ನಿದ್ದೆಲ್ಲೇ ಸತ್ತೋಗಿದ್ದಾರೆ. ಬೆಂಕಿ ತಗಲ್ದಲ್ಲ ಎಚ್ಚರಿಕೆ ಆಗಿರ್ತದೆ. ಇನ್ನೊಂದು ಫೈರಿಗೆ ಜನ ಜಲ್ದಿ ಇದಾಗಲ್ಲ. ಅದೇನು ಫೈರ್ ಸ್ಮೋಕ್ ಬಿಡುತ್ತಲ್ಲ, ಹೊಗೆನ ಕುಡಿದ್ರೆ ಬೇಗ ಮೂರ್ಛೆ ಹೋಗ್ತಾರೆ. ಅಲ್ಲಿ ಉಸಿರಾಡಕ್ಕಾಗಲ್ಲ ಆ ಟೈಮಲ್ಲಿ. ಅಲ್ಲಿ ಇದೊಂದು ಪ್ರಾಬ್ಲಮ್ ಆಗಿದೆ. ಎಸ್ಕೇಪ್ ಆಗದಿಲ್ಲದಕ್ಕೆ ಇದೊಂದು ಪ್ರಾಬ್ಲಮ್, ಇದು ಕೂಡ ಒಂದು ಪ್ರಾಬ್ಲಮ್. ನೆಕ್ಸ್ಟ್ ಏನಾಯ್ತು, ಇದಾದ್ಮೇಲೆ ಏನಾಯ್ತಂದ್ರೆ ಎಕ್ಸಿಟ್ ಡೋರ್ ಓಪನ್ ಆಗಿಲ್ಲ. ಇನ್ನೊಬ್ರು ಒಳಗಡೆ ಇರೋಂಥವ್ರು ಏನ್ ಮಾಡಿದ್ರು, ಯಾವುದೋ ತಗೊಂಡು ಹೊಡೆದ್ಬಿಟ್ಟು ಹಿಂದ್ಗಡೆ ಒಂದು ಗ್ಲಾಸ್ ಇರುತ್ತೆ, ಅದು ನೋಡಿದ್ರೆ ಅದ್ರಾಗಿಂದ 5-6 ಜನ ಬಂದು. ಇದ್ರಾಗ ಒಬ್ಬ ಕರ್ನಾಟಕ ಹುಡುಗ ಕೂಡ ಇದ್ದಾನೆ. ಹಾಗೆ ಒಂದು ಫುಲ್ ಫ್ಯಾಮಿಲಿನ ಹೋಗಿದೆ, ಅಪ್ಪ ಅಮ್ಮ 2 ಮಕ್ಕಳು. ಫ್ಯಾಮಿಲಿ ಅಲ್ಲೇ ಸಜೀವ ದಹನ ಆಗಿದ್ದಾರೆ. ಈ ಒಬ್ಬ ಶಿವಶಂಕರ್ ಅನ್ನೋ ವ್ಯಕ್ತಿಯಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ. ಮೋದಿ ಕೂಡ ಸಂತಾಪಿಸಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಬ್ಬೊಬ್ಬರಿಗೆ 2 ಲಕ್ಷ ಕೊಡ್ತಾ ಇದ್ದಾರೆ. ಹಂಗೆ ಚಂದ್ರಬಾಬು ನಾಯ್ಡು ಕೂಡ ಸಂತಾಪಿಸಿ. ಆಲ್ ಓವರ್ ಇಂಡಿಯಾನೇ ಎಲ್ಲರೂ ಕೂಡ ಇದೊಂಥರ 2025 ಎಲ್ಲರಿಗೂ ಮರೆಯಲಾದಂತಹ ಒಂದು ದುಃಖತೆಯನ್ನು ಕೊಟ್ಟಿದೆ. ಯಾಕಂತಂದ್ರೆ ಜಮ್ಮು ಕಾಶ್ಮೀರ ಆಯಿತು, ಫ್ಲೈಟ್ ಆಯಿತು, ಈ ಕಡೆ ತಮಿಳ್ನಾಡು ಆಯಿತು, ಕರ್ನಾಟಕ RCB ಆಯಿತು. ಹಾಗೆ ಮತ್ತೆ ಅದೇ ಹೈದರಾಬಾದ್ನಲ್ಲಿ ಕೂಡ ಕೆಮಿಕಲ್ ಫ್ಯಾಕ್ಟ್ರಿದೊಂದು ಪ್ರಾಬ್ಲಮ್ ಆಯಿತು. ಈ ಥರ ಎಲ್ಲ ಈ 2025 ಬರೇ ಈ ಥರದ
ದುಃಖಗಳನ್ನೇ ಕೊಟ್ಟೋಗಿದೆ. ಅದೇನಂತ ಗೊತ್ತಿಲ್ಲ. 19 ಜನ ಸಜೀವ ದಾನ ಆಗಿದ್ದಾರೆ. ಅಲ್ಲಿ ಇದ್ದಂತಹ ಹಿಂದ್ಗಡೆ ಬರ್ತಿದ್ದಂಥ ಗಾಡಿಗಳು ಸ್ವಲ್ಪ ಕಾಪಾಡೋಕೆ ಟ್ರೈ ಮಾಡಬೇಕಿತ್ತು. ಎಲ್ಲ ಮೊಬೈಲ್ ತೊಗೊಂಡು ವಿಡಿಯೋ ಮಾಡ್ತಾ ಇದೆ. ಅಂದರೆ ವಿಡಿಯೋ ಮಾಡ್ತೇವೆ ಅಂದರೆ ಅಲ್ಲಿ ಹತ್ರಕ್ಕೆ ಹೋಗ್ದಂಗೆ ಆದಂಥ ಫೈರ್, ಅಷ್ಟೊಂದು ಫೈರ್ ಇದೆ ಅಲ್ಲಿ. ಡೀಸೆಲ್ ಏನು ಫುಲ್ ಟ್ಯಾಂಕ್ ಹೊಡಿಸಿರ್ತಾರೆ, ಲಾಂಗ್ ಜರ್ನಿ ಬೇರೆ, ಇದು ಪೆಟ್ರೋಲು ಬೈಕ್ದು. ಹಿಂಗಾಗಿ ಈ ಥರ ಇನ್ಸಿಡೆಂಟ್ ಆಗಿದೆ. ಮತ್ತು ಇನ್ನೆಂದೂ ಈ ಥರ ಆಗಬಾರ್ದು. ಈ RTO ಆಫೀಸರ್ಗಳು ಕೆಲಸ ಮಾಡಬೇಕು ಈ ರೀತಿಯಲ್ಲಿ. ಯಾವ್ದು ಈ ಥರ ಮಾಡಿಫಿಕೇಶನ್ ಮಾಡಿದ್ದಾರೆ, ಪ್ರಿಕಾಕ್ಷನ್ ತಗೋಬೇಕು. ಇವಾಗ ಜರ್ನಿ ಮಾಡ್ಬೇಕಂದ್ರೆ ಜನಗಳಿಗೆ ಭಯ ಆಗ್ತಿದೆ. ಯಾವುದ್ರಲ್ಲೂ ಸೇಫ್ ಇಲ್ಲ. ಬೈಕ್ನಾಗ ಹೋದ್ರೂ ಸೇಫ್ ಇಲ್ಲ, ಕಾರ್ನಾಗ ಹೋದ್ರೂ ಸೇಫ್ ಇಲ್ಲ, ಬಸ್ಸಲ್ಲಿ ಹೋದ್ರೂ ಸೇಫ್ ಇಲ್ಲ, ಫ್ಲೈಟಲ್ಲಿ ಹೋದ್ರೂ ಸೇಫ್ ಇಲ್ಲ. ಯಾವುದ್ರಲ್ಲಿ ಅಡ್ಡಾಡಬೇಕು? ಇಷ್ಟೆಲ್ಲ ಆಗಿ 20 ಜನ ದುರ್ಮರಣ ಹೊಂದಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಫ್ಯಾಮಿಲಿಗೆ ಇವ್ರನ್ನ ಕಳೆದುಕೊಂಡಂಥ ದುಃಖವನ್ನು, ಶಕ್ತಿಯನ್ನು ಕೊಡಲಿ ಅವ್ರಿಗೆ ಬದುಕೋದಕ್ಕೆ. ಇದೆಂದೂ ಈ ರೀತಿ ಆಗಬಾರ್ದು ಅಂತ ಕೇಳ್ಕೊತೀನಿ. ಬೆಂಗಳೂರಿಂದ ಹೈದರಾಬಾದಿಗೆ ಹೋದಂಥವ್ರು ರಜಕ್ಕೆ ಹೋಗಿದ್ದಾರೆ. ಅದೇ ಲಾಸ್ಟ್ ದೀಪಾವಳಿ ಆಗಿಬಿಟ್ಟಿದೆ ಅವ್ರ ಪಾಲಿಗೆ ಅದು. ನಮಸ್ಕಾರ.